ನನ್ನ ವಿಡಿಯೋದಲ್ಲಿ ಯಾವಾಗಲೂ ಡೈಲಿ ಲಾಗ್ ಆಗ್ತಾ ಇರ್ತೀನಿ, ಫನ್ನಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಇವತ್ತು ಸ್ಪೆಷಲ್ಲಾಗಿ ನಾನು ಯಾವುದರಲ್ಲಿ ವೀಡಿಯೋ ಮಾಡ್ತೀನಿ, ಯಾವ ರೀತಿ ಇದೆ, ಎಷ್ಟು ಕೊಟ್ಟು ತೊಗೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಹಾಗೆ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಎಷ್ಟು ಇದ್ರ ಬೆಲೆ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಮಗೊಂದು ಟ್ರೈಪಾಡ್ನ ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಫಿಟ್ ಮಾಡೋದು ಅಂತ ನೋಡೋಣ ಬನ್ನಿ. ಅಲ್ಲಿ ಇಲ್ಲಿ ಪ್ಯಾಕ್ ಓಪನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ ಒಂದು ಟೈಮು. ಈಗ ನಿಮಗೋಸ್ಕರ ಓಪನ್ ಮಾಡ್ತೀನಿ. ಈ ಥರ ಕೊಡ್ತಾರೆ ಪ್ಯಾಕಿಂಗಲ್ಲಿ. ಇದೊಂದು ಕೊಡ್ತಾರೆ, ಮತ್ತು ಇದೊಂದು ಮತ್ತು ನಿಮಗೆ ಟೂಲ್ಸು ಅಂತ ಇದೆಲ್ಲ ಸಿಗುತ್ತೆ. ಇದನ್ನು ಯಾವ್ಯಾವ ರೀತಿ ಓಪನ್ ಮಾಡೋದು ಅಂತ ನೋಡೋಣ. ಇದನ್ನು ಇಲ್ಲಿ ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಿಂಗೆ ಲೂಸ್ ಮಾಡಿಕೊಂಡು ಇದನ್ನು ಮೂವ್ಮೆಂಟ್ ಮಾಡಬೇಕಾಗುತ್ತೆ. 360 ಡಿಗ್ರಿ ಮೂವ್ಮೆಂಟ್ ಆಗುತ್ತೆ. ಇದನ್ನು ನಾವು ಇದನ್ನಾದರೂ ಫಿಟ್ ಮಾಡ್ಕೋಬೋದು. ಇದರಲ್ಲಿ ಬಂದಿರೋದು ಫ್ರೀ ಕ್ಲಿಪ್ ಇದು. ಮತ್ತು ನೆಕ್ಸ್ಟು ಫೋನ್ ಹೋಲ್ಡ್ರು ಇದನ್ನು ಇಲ್ಲಿ ಫಸ್ಟ್ ಇದನ್ನು ಲೂಸ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನು ಇಲ್ಲಿಗೆ ಹಾಕ್ಬಿಟ್ಟು ಇದನ್ನು ಇದರೊಳಗೆ ಹಾಕ್ಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡೋಣ. ಸೊ ಅದಾದಮೇಲೆ ಇದನ್ನು ಟೈಟ್ ಮಾಡ್ಕೊಳ್ಳೋಣ. ಇದನ್ನು ಇಲ್ಲಿ ನೀವು ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ನೀಟಾಗಿ ಫಿಟ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಇದನ್ನೆಲ್ಲ ಟೈಟ್ ಮಾಡೋಣ. ಓಕೆ, ಈಗ ಫಿಟ್ ಆಯಿತು. ನೀವು ಯಾವ ರೀತಿ ಬೇಕಾದ್ರೂ ಹಿಂಗೆ ಟರ್ನ್ ಮಾಡ್ಕೋಬೋದು. ಈ ಥರ ಅಡ್ಡ ಆದರೂ ಟರ್ನ್ ಮಾಡ್ಕೋಬೋದು, ಈ ಥರ ಉದ್ದ ಬೇಕು ಅಂದರೆ ಉದ್ದನೂ ಟರ್ನ್ ಮಾಡ್ಕೋಬೋದು. ಇದನ್ನು ಇಲ್ಲಿ ಟೈಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಫೋನ್ ಸ್ಟ್ಯಾಂಡು ಇದು ರೆಡಿ ಆಯಿತು. ಈಗ ಇದನ್ನು ಇರುತ್ತಲ್ಲ ಶೆಲ್ಫಿಗೆ ಯಾವ ರೀತಿ ಫಿಟ್ ಮಾಡೋದು ಅಂತ ನೋಡೋಣ. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಫುಲ್ ಟೈಟ್ ಆಗಿದೆ ನೋಡಿ, ಅಲ್ಲಾಡ್ತಾ ಇಲ್ಲ. ಸೊ ಇದನ್ನು ಇವಾಗ ಎಲ್ಲಿ ಫಿಕ್ಸ್ ಮಾಡೋದು? ಈಗ ಇದು ಇರುತ್ತೆ ಅಲ್ವ, ನೋಡ್ತಾ ಇರ್ಬೋದು. ಈ ಪಾರ್ಟ್ ಇರುತ್ತೆ ನೋಡಿ, ಈ ಪಾರ್ಟ್ನ ಇಲ್ಲಿಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಫಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಈ ಥರ ಒಂದು ನಟ್ ಕೊಡ್ತಾರೆ. ಸೊ ಅದನ್ನು ಇಲ್ಲಿಗೆ ಫಿಕ್ಸ್ ಮಾಡೋಣ. ಸೊ ಅಲ್ಲೊಂದು ಹೋಲ್ ಕೊಟ್ಟಿರ್ತಾರೆ, ಅಲ್ಲಿಗೆ ಫುಲ್ ಟೈಟಾಗಿ ಟರ್ನ್ ಮಾಡಬೇಕು. ಇದು ಹಿಂಗೆ ರೊಟೇಟ್, ನೀವು ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಕೋಬೋದು, ಮೇಲೆ ಬರಲ್ಲ. ಸೊ ಇದು ಟೈಟ್ ಆದಮೇಲೆ ಇದನ್ನು ಎಲ್ಲಿ ಬೇಕಾದ್ರೂ ಫಿಟ್ ಮಾಡ್ಕೋಬೋದು. ಈಗ ಈ ಥರ ಇದೆ ಅಂತ ತಲೆ ಕೆಡಿಸ್ಕೊಳಂಗಿಲ್ಲ. ನೀವು ಫಸ್ಟು ಇದು ಟೈಟ್ ಮಾಡ್ಕೋಬೇಕು ಅಂದರೆ ಇಲ್ಲೊಂದು ಟೈಟ್ ಮಾಡೋದು ಕೊಟ್ಟಿರ್ತಾರೆ. ಇದನ್ನು ಫುಲ್ ಹಿಂಗೆ ಟೈಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಟೈಟ್ ಮಾಡಿಬಿಟ್ಟು ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದನ್ನು ಲೂಸ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಈ ಆ್ಯಂಗಲ್ ಬೇಕಾ ಈ ಆ್ಯಂಗಲ್ಗೆ ಫಿಟ್ ಮಾಡಿ. ಫೋನ್ ಸೆಟ್ ಮಾಡಿದ್ದೀನಿ ನಾನು. ನಿಮಗಿನ್ನೂ ಡೌನ್ ಬೇಕು ಅಂದರೆ ಈ ಥರ ಡೌನ್ ಮಾಡ್ಕೋಬೋದು. ಇವಾಗ ಇಲ್ಲಿ ಟೈಟ್ ಮಾಡ್ಕೊಳ್ಳಿ. ಇಲ್ಲಿ ಟೈಟ್ ಮಾಡಿಕೊಂಡು ನಿಮ್ಗೇನು ಬೇಕು ಇಲ್ಲಿ ಆಬ್ಜೆಕ್ಟ್ನ ತೋರಿಸ್ಬೋದು. ನಿಮಗಿನ್ನೂ ಇದು ಟೈಟ್ ಬೇಕು, ಇನ್ನು ಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ಇದನ್ನು ಲೂಸ್ ಮಾಡಿಕೊಂಡು ನಿಮ್ಗೆ ಎಲ್ಲಿ ಅಡ್ಜಸ್ಟ್ ಮಾಡಬೇಕು ಅಲ್ಲಿ ಅಡ್ಜಸ್ಟು ಮಾಡ್ಬೋದು. ಈಗ ಅಡ್ಜಸ್ಟ್ ಮಾಡಿದ್ದೀನಿ ನಾನು. ಕ್ಯಾಮ್ರಾ ಕೂಡ ಆನ್ ಮಾಡಿದ್ದೀನಿ. ಇಷ್ಟು ಕ್ಲಾರಿಟಿಯಾಗಿ ಬರುತ್ತೆ. ನೀವು ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಆ ಪ್ಲೇಸ್ಮೆಂಟಿಗೆ ಚೆನ್ನಾಗಿ ಇರುತ್ತೆ. ಓಕೆ, ಫೈನಲಿ ಇದನ್ನು ಯಾವ ರೀತಿ ನೋಡೋದು ಅಂತ ಈ ಥರ ಇರುತ್ತೆ. ಏನು ಲೂಸ್ ಇಲ್ಲ, ಇದು ಲೂಸಾಗಿರುತ್ತೆ. ಬಟ್ ಈ ಥರ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಯಾವ ಕಡೆ ಬೇಕಾದ್ರೂ ಹಿಂಗೆ ಟರ್ನ್ ಮಾಡ್ಬೋದು. ಸ್ವಲ್ಪ ಹಿಂಗೆ ಟರ್ನ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಈಗ ಫೈನಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಕ್ವಾಲಿಟಿ ಮತ್ತು ಸ್ವಲ್ಪ ಶೇಕ್ ಆಗೋದು ಆ ಥರ ಯಾವುದೂ ಆಗ್ತಾಯಿಲ್ಲ. 550 ರೂಪಾಯಿಗೆ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತಿದೆ. ಇದೆ ನೋಡಿ, ಇದನ್ನು ಯಾವ ರೀತಿ ಮಾಮೂಲಿ ನಾವು ಲೇಡೀಸು ಕ್ಲಿಪ್ ಯೂಸ್ ಮಾಡೋ ಥರ ಇದೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ ಸೇಮ್ ಇದನ್ನು ಈ ಥರ ಫುಲ್ಲು ಓಪನ್ ಮಾಡಬೇಕಾಗುತ್ತೆ. ಇದರೊಳಗೆ ಫೋನ್ನ ಲಾಕ್ ಮಾಡಬೇಕು.
ನೋಡಿದ್ರಲ್ಲ ಇಷ್ಟೇ. ಮತ್ತು ಇದನ್ನು ನಾರ್ಮಲಾಗಿ 5ಕ್ಕೆ ಲಾಕ್ ಮಾಡಬೇಕು. ತೆಗಿಬೇಕಾದ್ರೂ ಅಷ್ಟೇ ಫಸ್ಟು ಈ ವಾಷರ್ನ ನೀಟಾಗಿ ಲೂಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಸುಮ್ಮನೆ ಹಿಂಗಂದರೆ ಅದೇ ಬರುತ್ತೆ. ಮತ್ತು ಇದನ್ನು ತೆಗೆದುಬಿಟ್ಟು ಫೋನ್ ಕೇಸ್ನ ಇದಕ್ಕೆ ಫಿಕ್ಸ್ ಮಾಡೋಣ. ನೋಡ್ತಾ ಇದ್ದೀರಲ್ವಾ, ಇಷ್ಟೇ ಹಾಕ್ಬಿಟ್ಟು ಇದನ್ನು ಟೈಟ್ ಮಾಡಿ. ಇದನ್ನು ಮತ್ತೆ ಟೈಟ್ ಮಾಡೋಣ. ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಟರ್ನ್ ಮಾಡಿದ್ರೆ ಯಾವ ಕಡೆ ಬೇಕಾದರೂ ಈ ಥರ ಟರ್ನ್ ಮಾಡ್ಕೋಬೋದು. ಮತ್ತು ನಿಮಗೆ ಸೆಲ್ಫಿ ಏನಾದರೂ ಬೇಕು ಅಂದರೆ ಈ ಥರ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, 360 ಡಿಗ್ರಿಲಿ ಈ ಥರ ಯಾವ ಕಡೆ ಬೇಕಾದ್ರೂ ಟರ್ನ್ ಮಾಡಿಕೊಂಡು ಕವರ್ ಮಾಡಿಕೊಂಡು ವಿಡಿಯೋ ಮಾಡ್ಬೋದು. ಇನ್ನು ಇದು ಬ್ಯಾಕ್ ಬಂದರೆ ಈ ಥರ ಬರುತ್ತೆ. ನೋಡ್ತಾ ಇದ್ದೀರಾ, ಇದಂತೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ದಟ್ 500 ರೂಪಾಯಿ ಕೊಟ್ಟು ತೊಗೊಂಡಿದ್ದಕ್ಕೂ ವರ್ತಿದೆ. ಸೊ ನನಗೆ ಏನೋ ಒಂದು ಪರ್ಪಸಿಗೆ ಬೇಕು ಅಂದರೆ ಇದನ್ನು ಬೈ ಮಾಡ್ಬೋದು, ನಿಮ್ಮ ಕೈಗೆ ಎಟಕುವ ಬೆಲೆಯಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.